ನಮಸ್ತೆ ಫ್ರೆಂಡ್ಸ್, ಇವತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾವು ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಗೆಸ್ ಮಾಡಿ. ಅದರಲ್ಲಿ ಇನ್ನೇನಿದೆ ಗೆಸ್ ಮಾಡೋದಕ್ಕೆ. ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಮೇಕಪ್ಗೆ. ಆ್ಯಕ್ಚುಲಿ ನಮ್ದು ಇವತ್ತು ಮೇಕಪ್ ಇರೋದು ಮಧುಗಿರಿ ಹತ್ರ. ಸೊ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಲಗೇಜ್ನ ಮಾರ್ನಿಂಗ್ ಇದೆಲ್ಲದು ಪ್ಯಾಕ್ ಮಾಡಿಕೊಂಡು ಮಾರ್ನಿಂಗ್ 4:30ಗೆ ಆ್ಯಕ್ಚುಲಿ ಹೊರಡ್ತಾ ಇದ್ದೀವಿ. ನಾವು 4:30ಗೆ ಮನೆ ಬಿಡಬೇಕಂದ್ರೆ ನಾವು ಎಷ್ಟು ಬೇಗ ಎದ್ದು ರೆಡಿಯಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅದರಲ್ಲೂ ನಮ್ಮ ಅಣ್ಣನ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗುವಾಗ ಸುಮ್ಮನೆ ಅಂತೂ ಹೋಗಲ್ಲ, ತುಂಬ ಮಾತುಕತೆ ಇರುತ್ತೆ. ಏನೇನಿರುತ್ತೆ ನಿಮಗೂ ನೋಡೋ ಕ್ಯೂರಿಯಾಸಿಟಿ ಇದೆಯಾ? ಬನ್ನಿ ನೋಡೋಣ. ನನಗೆ ಕೂತ್ಕೊಂಡು ಹೊರಡ್ತಾ ಇರೋದೀಗ. ಅದಕ್ಕೆ ನಾವು ಅಷ್ಟು ನೀಟಾಗಿ ಮಾರ್ನಿಂಗ್ ಅವ್ರ ಗಾಡಿ ಓಡಿಸ್ತಾರೆ, ಅವ್ರ ಜೊತೆಗೆ ಇವ್ರು ಗಾಡಿ ಓಡಿಸ್ತಾರೆ. ಇವ್ರು ಮಲಗಬಾರ್ದು ಅಂತ ಇವ್ರು ಎದ್ದಿರ್ತಾರೆ. ನಾನೇನು ಮಾಡಲಿ ಇದ್ರ ಮಧ್ಯೆ ನಾನು ಶಿಸ್ತಾಗಿ ಮಲ್ಕೊತೀನಿ. ಈಗ ಅವರಿಬ್ರು ನೀಟಾಗಿ ಕರ್ಕೊಂಡು ಹೋಗ್ತಾರೆ ಲೊಕೇಶನ್ಗೆ. ಅವಾಗ ಎದ್ದಿರ್ತೀನಿ. ಹ್ಞೂ ಅಣ್ಣ, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತೀರಾ ನೀವು. ನನಗಿನ್ನು ಹೇಗೆ ಚಿಂತೆ. ಮಾರ್ನಿಂಗ್ ಎಂಥ ಶಾಕ್ ಆದಿತ್ತು ಗೊತ್ತಾ? ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತಿದ್ವಿ ಪೆಟ್ರೋಲ್ ಬಂಕ್ ಹತ್ರ. ನೋಡಿದ್ರೆ ಇದೇನಿದು ಬೆಳಗ್ಗೆ ಗನ್ ಹಿಡ್ಕೊಂಡು ನಿಂತವ್ರಲ್ಲ ಅಂತ ಫುಲ್ ಶಾಕ್ ಆಗೋಯ್ತು. ಆಮೇಲೆ ಗೊತ್ತಾಯ್ತದು ಗನ್ನಲ್ಲ, ಅಲ್ಲಿರೋ ಧೂಳನ್ನೆಲ್ಲ ರಿಮೂವ್ ಮಾಡೋ ಮಿಷಿನ್ ಅಂತ. ನೋಡಿ ಹೆಂಗಿದೆ. ಹೋಗ್ತಾ ಇದ್ದೀರಾ ನೋಡ್ರಿ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದಿದ್ರಿ ನಾವು ಮಾರ್ಕೆಟ್ಗೆ. ತರಕಾರಿ ತಗೊಳಕಲ್ರಿ, ಹೂವು ತಗೊಂಡು ಹೋಗಕ್ಕೆ ಬ್ರೈಡ್ಗೆ. ಮಾರ್ಕೆಟ್ ಫುಲ್ ಜಿಗಿ ಅಂತ ಐತೆ. ಫ್ಲವರ್ ಮಾರ್ಕೆಟೇ ಚೆಂದ ನೋಡೋದಕ್ಕಂತೂ. ತುಂಬ ಖುಷಿಯಾಗುತ್ತೆ ನನಗಂತೂ ಮಾರ್ಕೆಟ್ ನೋಡೋಕ್ಕೆ. ಅದರಲ್ಲಿ ಇದನ್ನೇನೋ ಒಂದು ನೋಡಿದೆ ನಾನು. ಇದೇನು ಹೇಳಿ ನನಗೂ ಹೆಸರು ಮರ್ತೋಗಿದೆ, ನೆನಪಿಲ್ಲ. ಬಟ್ ಅದೊಂಥರ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದಂತೂ ಆಲ್ ಟೈಮ್ ಫೇವ್ರೇಟ್. ಎಲ್ಲರಿಗೂ ಇಷ್ಟ ಆ್ಯಕ್ಚುಲಿ ಮೊಗ್ಗಿನ ಜಡೆ ಅಂದರೆ. ನಾನಂತೂ ಯಾವತ್ತೂ ಹಾಕಿಲ್ಲ ಮೊಗ್ಗಿನ ಜಡೆನ, ಬಟ್ ಫ್ಯೂಚರಲ್ಲಿ ಯಾವಾಗಾದ್ರೂ ಒಂದ್ಸಲ ಹಾಕ್ಬೇಕಂತ ಅನಿಸುತ್ತೆ ಅದನ್ನು ನೋಡಿದಾಗೆಲ್ಲ ನನಗೆ. ಇಷ್ಟು ಹೂಕ್ಕೆ 800 ರೂಪಾಯಿ ಕೊಟ್ಟಿದ್ದೀವಿ ನಾವು. ನನಗೆ ಹೊಟ್ಟೆ ಉರಿತೈತಿ ಇಷ್ಟು ಹೂಕ್ಕೆ 800 ರೂಪಾಯಿ ಕೊಡೋಕ್ಕೆ. ಆನ್ ದ ವೇ ಇನ್ನೊಬ್ರು ಕೂಡ ನಮ್ಮ ಜೊತೆ ಬಂದು ಜಾಯ್ನ್ ಆದರು. ಅವ್ರನ್ನ ಕರ್ಕೊಂಡು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಆದರೆ ಲೊಕೇಶನ್ ಪಕ್ಕದ ರೋಡಲ್ಲಿತ್ತು. ನಾವು ಬೈ ಮಿಸ್ಸಾಗಿ ರೋಡಿಗೆ ಬಂದುಬಿಟ್ಟು ಮತ್ತೆ ವಾಪಸ್ ಕರೆಕ್ಟ್ ರೋಡಿಗೆ ಹೋದೋ. ಚೌಟ್ರಿ ಸಿಕ್ತು. ಚೌಟ್ರಿ ನೋಡಿದ್ರೆ ಲಾಕ್. ಡೆಕೋರೇಷನ್ ಎಲ್ಲ ಆಗಿದೆ, ಫ್ರಂಟಲ್ಲಿ ಯಾರೂ ಇರಲಿಲ್ಲ. ಬೇಕಾದ್ರೆ ಬಂದು ಎತ್ಕೊಂಡು ಹೋಗ್ಬೋದು, ಈ ಥರ ರೆಡಿ ಮಾಡಿದಾಗ ಮಾತ್ರ. ಹೌದು, ತಪ್ಪ ಅವ್ರು ಹೆಂಗೋ ನೀಟಾಗಿ ಜೋಡಿಸಿದ್ರು. ನಾನು ಸೂಪರಾಗಿ ಜೋಡಿಸಿದ್ವಿ. ಬಿಂಗೆ ಬೇಕಾ ಏನೇನೋ ಇದ್ದಾವೆ. ಬಂದೆ. ಲೊಕೇಶನ್ ಬಂದು ಡೋರೇ ತೆಗ್ದಿಲ್ಲ. ಓಪನ್ ದ ಡೋರ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಅವಾಗಲೇ ನಿಮ್ಗೆ ಇವ್ರ ಫೇಸ್ ಕಾಣಲಿಕ್ಕೆ ಅಷ್ಟೇ ನೋಡಿ. ಅಶ್ವಿನಿ ಓಪನ್ ಅದು ನಾವೇ ಓಪನ್ ಮಾಡೋದು. ಪಾಲ್ಗಾಲ್ ಇಟ್ಕೊಂಬರ್ರಿ ಅಲ್ಲ. ತೊಟ್ಲು ನೋಡ್ರ, ತೊಟ್ಲು ಬೆಳ್ಳಿ ತೊಟ್ಲು. ನೋಡ್ರಿ ಸಮುದ್ರದಿಂದ ಮುತ್ತನ್ನೇ ಎದ್ಕೊಂಬಂದಲ್ಲಿ ಇಟ್ಟವ್ರೆ. ತೊಟ್ಲು ಮಾತ್ರ ಸಖತ್ತಾಗೈತೆ. ಅಲ್ಲಿ ಯಾರೋ ಒಳ್ಳೆ ಏನೇನೋ ಇಟ್ಟರೆ. ಬರೋದಿನ್ನು ಲೇಟ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಬ್ರೈಡ್ ಸಿಸ್ಟರ್ಗೆ ರೆಡಿ ಮಾಡ್ತಾ ಇದ್ದೋ. ಇದ್ರ ಜೊತೆ ಬ್ರೈಡ್ದು ಸ್ಯಾರಿ ಎಲ್ಲ ಪ್ಲೇಟ್ ಆಗಿತ್ತು. ನಾನು ಮ್ಯಾಮ್ ಮೇಕಪ್ ಮಾಡ್ತಾಯಿದ್ರು. ನಾನು ನೀಟಾಗಿ ಕ್ಯಾಮ್ರಾ ಫೋನ್ ಎಲ್ಲ ಸೆಟ್ ಮಾಡಿದೆ. ಸೆಟ್ ಮಾಡ್ತಾ ಇರ್ಬೇಕಾದ್ರೆ ಈ ಖಾರ ಬೂಂದಿ ನನ್ನನ್ನು ಕರಿತಾ ಇತ್ತು ಸ್ಮೆಲ್ಲು. ಅದಾದಮೇಲೆ ಬ್ರೈಡ್ ಬಂದರು. ಬ್ರೈಡ್ನ ಕಂಪ್ಲೀಟ್ ರೆಡಿ ಮಾಡಿ ಲಗೇಜೆಲ್ಲ ಕಾರಲ್ಲಿಟ್ಟು ತಿಂಡಿ ಮಾಡೋಣ ಅಂತ ಬಂದೋ. ತಿಂಡಿ ಎಲ್ಲ ಮಾಡಿಕೊಂಡು ಬಂದು ಇನ್ನೊಂದು ಡೆಕೋರೇಷನ್ ವಿತ್ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟೋ. ನಾವು ಊಟ ಮಾಡಲಿಲ್ಲ, ತಿಂಡಿ ತಿಂದು ತಾಂಬೂಲ ತಗೊಂಡು ಹೋಗ್ತಾ ಇದ್ದೀವಿ. ಮಧುಗಿರಿ ಅಂದ್ರೇ ಬೆಟ್ಟ. ರೈಟ್ ಸೈಡ್ ನೋಡಿದ್ರು ಬೆಟ್ಟ, ಲೆಫ್ಟ್ ಸೈಡ್ ನೋಡಿದ್ರು ಬೆಟ್ಟ, ಎಲ್ಲಿ ನೋಡಿದ್ರು ಬೆಟ್ಟ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಮಧುಗಿರಿಯಿಂದ ಹೊರಡೋಕ್ಕೆ ಆ್ಯಕ್ಚುಲಿ ಇಲ್ಲೊಂದು ದೇವಸ್ಥಾನ ಇದೆ, ಫೇಮಸ್ ದೇವಸ್ಥಾನ. ಮೇ ಬಿ ನಿಮಗೂ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊತೀನಿ. ನೋಡೋಣ, ಕಮೆಂಟ್ ಮಾಡಿ ಇದು ಯಾವುದು ದೇವಸ್ಥಾನ, ಏನು ದೇವ್ರ ನೇಮ್ ಅಂತ. ನೋಡೋಣ ಎಲ್ಲರಿಗೂ ಮಧುಗಿರಿ ಬಗ್ಗೆ ಎಷ್ಟು ಗೊತ್ತಿದೆ ಅಂತ. ಇದು ಮಧುಗಿರಿ ಏಕಶಿಲಾ ಬೆಟ್ಟ.
ನಾನಂತೂ ಯಾವತ್ತೂ ಈ ಬೆಟ್ಟನ ಹತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಇಲ್ಲಿಷ್ಟು ನಿಯರ್ ಇದ್ದರೂ ಕೂಡ ಯಾವತ್ತೂ ಹೋಗೋಕ್ಕೆ ಟೈಮೇ ಸಿಕ್ಕಿಲ್ಲ. ನೀವು ಯಾರ್ಯಾರು ಹತ್ತಿದ್ದೀರಾ ಕಮೆಂಟ್ ಮಾಡಿ. ನಾನು ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಹೋಗಿ ಹತ್ತುತ್ತೀನಿ ಈ ಬೆಟ್ಟನ, ಬಟ್ ಗೊತ್ತಿಲ್ಲ ಯಾವತ್ತು ಹತ್ತುತ್ತೀನಿ ಅಂತ. ಮಧುಗಿರಿಯಿಂದ ರಿಟರ್ನ್ ತುಮಕೂರಿಗೆ ಬಂದು ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.